सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यातं शुकं गौडपदं मां गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृत्तिः नाम देवभाषायाः कृतौ तुरीये अलातशान्ति प्रकरणे अद्य एकोननवति कारिका तद्विवृत्ति भागश्च भाष्यभागः ह्यः समाप्तः। इदानीं विवृत्ति भागः विचार्यते। अग्रे तावत् श्री श्री स्वामी चरणानां प्रशस्ति श्लोकमेकं पठित्वा तान् शिरसा प्रणम्य एकोननवति कारिका विवृत्ति भागम् इदानीं यथामति विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं
ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ ತತ್ರ ಏಕೋನನವತಿ ಕಾರಿಕಾ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರಿಂದ ವಿರಚಿತವಾಗಿರತಕ್ಕಂತಹ ಸಂಸ್ಕೃತ ಭಾಷೆಯ ಒಂದು ಅನರ್ಘ್ಯ ಕೃತಿ ಮಾಂಡೂಕ್ಯ ರಹಸ್ಯ ವಿವೃತಿ. ಮಾಂಡೂಕ್ಯೋಪನಿಷತ್ತು, ಅದರ ಒಂದು ಭಾಷ್ಯ, ಮತ್ತು ಅದಕ್ಕೆ ಗೌಡಪಾದರ ಕಾರಿಕೆ, ಅದರ ಭಾಷ್ಯ ಮತ್ತು ಇವೆಲ್ಲದರ ವಿವೃತಿ. ವಿವೃತಿ ಅಂದ್ರೇನು? ವಿವೃತಿ ಅಂದರೆ ವಿವರಿಸತಕ್ಕಂಥದ್ದು. ಏನು ವಿವರಣೆ ಕೊಡ್ತಾರೆ ಅಂತಂದರೆ, ಯಾವುದರ ವಿವರಣೆ ಕೊಡ್ತಾರೆ ಅಂತಂದರೆ, ಮಾಂಡೂಕ್ಯೋಪನಿಷತ್ತಿನಲ್ಲಿ ಉಪನಿಷನ್ ಮಾತೆ ಹೇಳಬೇಕು ಅಂತ ಇರತಕ್ಕಂತಹ ಎಲ್ಲ ರಹಸ್ಯವನ್ನೂ ಕೂಡ, ಆತ್ಮವಿದ್ಯಾ ರಹಸ್ಯವನ್ನೂ ಕೂಡ ಇಲ್ಲಿ ನಾವು ಅನಾವರಣ ಮಾಡುತ್ತೇವೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ ಏನು ಮಾಡಿದ್ದಾರೆ? ಭಗವಾನ್ ಗೌಡಪಾದರು ಕಾರಿಕೆಯನ್ನು ರಚನೆ ಮಾಡಿದರು. ಎಷ್ಟರಲ್ಲಿ? 4 ಪ್ರಕರಣಗಳಲ್ಲಿ. ಅದೇ ಉದ್ದೇಶದಿಂದ ಭಗವಾನ್ ಶಂಕರ ಭಗವತ್ಪಾದರು ಅವರೇನು ಮಾಡಿದ್ರು? ಆ ಕಾರಿಕೆಗೆ ಅದ್ಭುತವಾದ ಭಾಷ್ಯವನ್ನು ಬರೆದರು. ಎಲ್ಲರ ಉದ್ದೇಶವೂ ಏನು? ಮಾಂಡೂಕ್ಯೋಪನಿಷತ್ತಿನಲ್ಲಿ ಉಪನಿಷನ್ಮಾತೆಯು ಹೇಳಿರತಕ್ಕಂತಹ ಒಂದು ಈ ಆತ್ಮವಿದ್ಯಾ ರಹಸ್ಯವನ್ನು ಅನಾವರಣ ಮಾಡುವುದು, ಅಷ್ಟೇ ಅವರ ಉದ್ದೇಶ, ಎಲ್ಲರ ಉದ್ದೇಶ. ಇವೆಲ್ಲಕ್ಕೂ ಕೂಡ ಒಂದು ವಿಸ್ತಾರವಾದ ವಿವೃತಿಯನ್ನು ಬರೆದು ಸ್ವಾಮಿಪಾದರವರು ಅಲ್ಲಿರತಕ್ಕಂತಹ ರಹಸ್ಯ ವಿಚಾರ ಏನು, ತಿಳಿಯಬೇಕಾದದ್ದು ಏನು ಎಂಬತಕ್ಕಂಥ ಎಲ್ಲವನ್ನೂ ಕೂಡ ಈ ಒಂದು ಅದ್ಭುತ ಗ್ರಂಥದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಅನೇಕ ಪ್ರಣಾಮಗಳನ್ನು ನಾವು ಸಮರ್ಪಣೆ ಮಾಡ್ತಾ, ಈ 89ನೆಯ ಕಾರಿಕೆಯನ್ನು 2 ಸಾರಿ ಪಾರಾಯಣ ಮಾಡಿ, ನಂತರ ಅದರ ಒಂದು ಈ ಅನ್ವಯ ಕ್ರಮ ಮಾತ್ರ ನೋಡೋಣ. ಅನ್ವಯ ಕ್ರಮವನ್ನು ನೋಡಿಕೊಂಡು ವಿವೃತ್ತಿ ಭಾಗವನ್ನು ನೋಡೋಣ. ವಿವೃತ್ತಿ ಭಾಗದಲ್ಲೂ ಕೂಡ ವಿವೃತ್ತಿ ಭಾಗ ಪೂರ್ತಿ ಆಗಬೇಕು. ಇವತ್ತು ಭಾಷ್ಯ ಭಾಗ ಆಗಿತ್ತು, ವಿವೃತ್ತಿ ಭಾಗ ಆಗಬೇಕು. 89ನೇ ಕಾರಿಕೆ. ಓಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಓಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ ಅಂತಕ್ಕಂಥ. ಜ್ಞಾನ ಎಂಬತಕ್ಕಂಥದ್ದು ಏನು? ಜ್ಞೇಯ ಅಂತಕ್ಕಂಥದ್ದು 3 ವಿಧವಾದ ಜ್ಞೇಯ. ಇವೆಲ್ಲವನ್ನೂ ಕೂಡ ನಾವು ಚೆನ್ನಾಗಿ ತಿಳಿದಿದ್ದೇವೆ. ಜ್ಞಾನ ಅಂದರೆ ಏನು, 3 ವಿಧವಾದ ಜ್ಞೇಯ ಯಾವುದು, ಅವೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಈಗ ಈ ಕಾರಿಕೆಯಲ್ಲಿ ಈ ಒಂದು ತಿಳುವಳಿಕೆಯಿಂದ, ಅಂದ್ರೇನು, ಜ್ಞಾನದಿಂದ ನಮಗೆ ಆಗತಕ್ಕಂಥ ಪ್ರಯೋಜನ ಏನು? ಅಭ್ಯುದಯವೇ ಅಥವಾ ನಿಶ್ರೇಯಸವೇ ಎಂಬತಕ್ಕಂಥದ್ದು ಮೇಲೆ ಸ್ಥೂಲವಾಗಿ ವಿಚಾರ ಮಾಡಿದರೆ ನಿಶ್ರೇಯಸ ಅಂತಲೇ ಕಾಣುತ್ತೆ. ಆದರೂ ಕೂಡ ಇಲ್ಲಿ ಏನು? ಅಭ್ಯುದಯವೂ ಕೂಡ ಇಲ್ಲಿ ಅಡಗಿದೆ. ಏನು ಮಾಡಿದೆ? ಅಡಗಿಸಿ ಏನು ಈ ಅಭ್ಯುದಯ ಇದೆಯಲ್ಲ, ಇವೆಲ್ಲವೂ ಕೂಡ ಏನಿದು? ಪರಿಪೂರ್ಣವಾದ ಒಂದು ಜ್ಞಾನ ಅಲ್ಲ ಅಂತ ಹೇಳಿ ಆ ಒಂದು ನಿಶ್ರೇಯಸಕ್ಕೆ ದಾರಿ ಮಾಡಿಕೊಡ್ತಾ ಇರತಕ್ಕಂತಹ ಜ್ಞಾನ ಇದೆಯಲ್ಲ, ಆ ಜ್ಞಾನ ಯಾವುದು?
ಈ ಎಲ್ಲ ಪರಿಚ್ಛಿನ್ನ ಜ್ಞಾನಗಳಿಗೂ ಕೂಡ ಆಶ್ರಯವಾಗಿರ್ತಕ್ಕಂಥ 3 ಸ್ಥಾನಗಳಿಗೂ ಆಶ್ರಯವಾಗಿರ್ತಕ್ಕಂಥ ಯಾವುದು ಲೋಕ, ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ ಎಲ್ಲ ಇವೆಲ್ಲ ಜ್ಞೇಯ ವಸ್ತುಗಳು. ಇವೆಲ್ಲದಕ್ಕೂ ಆಕರವಾಗಿರತಕ್ಕಂತಹ ಆಶ್ರಯವಾಗಿರತಕ್ಕಂತಹ ಯಾವ ಒಂದು ಜ್ಞಾನ ಇದೆಯಲ್ಲ ಅದು ಅದನ್ನ ನಾವು ತಿಳಿದರೆ ಅಲ್ಲ. ಜ್ಞಾನ ಅಂದರೆ ತಿಳಿದರೆ, ಜ್ಞಾನ ಕರ್ತೃತ್ವ ಅಲ್ಲ ಇಲ್ಲಿ. ಜ್ಞಾನವನ್ನು ತಿಳಿಯುವುದು, ಇವಾಗ ಯಾವುದೋ ಜ್ಞಾನ ಇದೆ, ಫಿಸಿಕ್ಸು ಕೆಮಿಸ್ಟ್ರಿ ಇದೆ, ಅದನ್ನು ತಿಳಿದ ಅಂದರೆ ಏನು? ಆ ಒಂದು ಫಿಸಿಕ್ಸು ಕೆಮಿಸ್ಟ್ರಿ ಅಂತಕ್ಕಂಥ ಜ್ಞಾನ ಇದೆ, ಅದನ್ನು ತಿಳಿದ ಅಂತಂದರೆ ಆ ಫಿಸಿಕ್ಸು ಕೆಮಿಸ್ಟ್ರಿಯ ಜ್ಞಾನಕ್ಕೆ ಇವನೇನಾದ? ಕರ್ತೃವಾದ. ಏನಾಗಿದೆ? ಇವನಿಂದ ಆ ಜ್ಞಾನವು ತಿಳಿಯಲ್ಪಟ್ಟಿದೆ. ಅಂದ್ರೇನು? ಇವನು ಕರ್ತೃ. ಹೀಗೆ ಅಲ್ಲ. ಇಲ್ಲಿ ಜ್ಞಾನ ಅಂದರೆ ಜ್ಞಾನ ಕರ್ತೃತ್ವ ಅಲ್ಲ. ಇದೇ ವಿಚಾರವಾಗಿ ತೈತ್ರಿಯದಲ್ಲಿ ನೆನ್ನೆ ಆ ತೈತ್ರಿಯ ಭಾಷ್ಯ ಪಾಠ ಏನೋ ಕಾರಣಾಂತರದಿಂದ ಆಗಲಿಲ್ಲ, ಮೊನ್ನೆ ಆಗಿತ್ತು. ಏನು? ಈ ಒಂದು ಜ್ಞಾನ ಅಂತಂದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇದೆಯಲ್ಲ, ಅದರಲ್ಲಿ ಜ್ಞಾನ ಅಂತಂದ್ರೇನು? ಜ್ಞಾನ ಕರ್ತೃತ್ವ ಅನ್ನಂಥ ಅರ್ಥವೇ? ಆದರೆ ಖಂಡಿತ ಅಲ್ಲ. ಇದು ಜ್ಞಾನ ಕರ್ತೃತ್ವ ಅಂತ ಹೇಳೋಕ್ಕಾಗೋದಿಲ್ಲ. ಇದೇನಿದು? ಇದು ಕೇವಲ ಭಾವರೂಪವಾದ, ಭಾವಾರ್ಥ ಪ್ರಧಾನವಾದ ಜ್ಞಾನ ಇದು ಅಷ್ಟೇ. ಇಲ್ಲಿ ಯಾವ ತ್ರಿಪುಟಿಯ ಹಂಗೂ ಇರುವುದಿಲ್ಲ ಅಂತ ಹೇಳಿ ಅದು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಎಲ್ಲಿ? ತೈತ್ರಿಯದಲ್ಲಿ. ನಾವು ಒಂದೊಂದಕ್ಕೂ ಕೂಡ ಈ ಒಂದು ತುಲನಾತ್ಮಕವಾಗಿ ನೋಡಿದಾಗ ನಮಗೆ ಇದು ಗಟ್ಟಿಯಾಗುತ್ತೆ ಮನಸ್ಸಿನಲ್ಲಿ, ಅಷ್ಟೇ, ಇನ್ನೇನಿಲ್ಲ. ಈ ತರಹ ಜ್ಞಾನ, ಈ ಜ್ಞಾನ ಮತ್ತು ಜ್ಞೇಯ ಇವು ತಿಳಿದರೆ ಏನಾಗುತ್ತೆ, ಏನು ಲಾಭ ನಮಗೆ ಅಂತ ಹೇಳಿದ್ರೆ ಅಭ್ಯುದಯ ಪ್ರಾಪ್ತವಾಗುತ್ತೆ. ಅದು ಬೇರೆ ವಿಚಾರ. ಅದು ಪರಿಪೂರ್ಣವಾದ ಒಂದು ಪರಿಪೂರ್ಣತೆಯನ್ನು ನಮಗೆ ಕೊಡೋದಿಲ್ಲ. ಪರಿಪೂರ್ಣತೆ ಕೊಡ್ತಕ್ಕಂಥದ್ದು ಇನ್ನೊಂದು ಫಲ ಇದೆ, ಅದನ್ನೂ ಕೊಡುತ್ತೆ. ಅದು ಯಾವುದೋ ಅಂದರೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ, ಸರ್ವಜ್ಞತಾ. ಅದೇ ಪರಿಪೂರ್ಣತೆ. ಯಾಕೆ? ಹಿಂದೆ ಪ್ರತಿಜ್ಞೆ ಮಾಡಿದ್ರು, ಯಾವ ಒಂದನ್ನು ತಿಳಿದರೆ ಇವನು ಸರ್ವಜ್ಞನಾಗುತ್ತಾನೋ ಅಂತಂದರು. ಸರ್ವಜ್ಞ ಅಂದ್ರೇನು? ಎಲ್ಲವನ್ನೂ ತಿಳಿದವನಂತೆ ಆಗಿಬಿಡುತ್ತಾನೋ ಅಂತ. ಇಲ್ಲೂ ಅಷ್ಟೇ. ಅಲ್ಲಿ ಏನಾಯಿತು? ಎಲ್ಲವನ್ನೂ ತಿಳಿದವನಂತೆ ಆಗಿಬಿಡುತ್ತಾನೆ ಅಂತ ಇನ್ನು 6 ರುಕ್ಷು ಇದಾನಲ್ಲ, ಆರೂಢ ಆಗಿಲ್ಲ ಅವನು, 6 ರುಕ್ಷು ಇನ್ನು ಅದಕ್ಕೆ ಉತ್ಸುಕನಾಗಿದ್ದಾನೆ. ಆಗ ಸರ್ವಜ್ಞ ಅಂತ ಅನ್ನೋದಕ್ಕೆ ಏನರ್ಥ? ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಎಲ್ಲವನ್ನು, ಇವೆಲ್ಲ ಜ್ಞೇಯ ವಿಚಾರ ಇದೆ, 3 ವಿಧವಾದ ಜ್ಞೇಯ ಇದೆ, ಇವೆಲ್ಲವನ್ನೂ ತಿಳಿಯತಕ್ಕಂಥವನು ಅಂತ ಅಲ್ಲಿ ಅರ್ಥವಾಗುತ್ತೆ. ಆದರೆ ಯಾವಾಗ ತಿಳಿದನೋ ಆಗ ಏನಾಗುತ್ತೆ? ಅಯ್ಯಯ್ಯೋ, ನಾನು ಸರ್ವಜ್ಞ ಅಂತ ಅನ್ನೋದಕ್ಕೆ ಮಾಡಿಕೊಂಡಿದ್ದ ಅರ್ಥವೇ ಸರಿ ಇಲ್ಲ. ಏನು? ಸರ್ವಂ ಜಾನಾತಿ ಇತಿ ಸರ್ವಜ್ಞ ಅಂತ ಮಾಡಿದ್ನಲ್ಲ, ಅದಲ್ಲ ಅರ್ಥ. ಆದರೆ ಏನಂತ ಗೊತ್ತೆ? ತೈತ್ರಿಯದಲ್ಲಿ ಮೊನ್ನೆ ಹೇಳಿದ್ರು, ಸರ್ವಂಚ ಅಸೌ ಜ್ಞಶ್ಚ ಸರ್ವಜ್ಞ ಅಂತ. ಅಲ್ಲಿ ಭಾಷ್ಯದಲ್ಲಿ ಬಾಯಿಬಿಟ್ಟು ಹೇಳಿದ್ದಾರೆ ಶಂಕರ ಭಗವತ್ಪಾದರು. ಸರ್ವಜ್ಞತಾ ಅಂದ್ರೇನು? ಸರ್ವಂಚ ಅಸೌ ಜ್ಞಶ್ಚ ಅಂದರೆ ನನಗಿಂತ ಭಿನ್ನವಾಗಿ ತಿಳಿಯಲ್ಪಡತಕ್ಕಂತಹ ಯಾವ ಜ್ಞೇಯ ವಸ್ತುವು ಕೂಡ ಇರುವುದಿಲ್ಲ. ಹಾಗಾಗಿ ಜ್ಞೇಯ ವಸ್ತುವು ಇವನೇ, ಇವನು ಎಲ್ಲವನ್ನೂ ಕೂಡ ವ್ಯಾಪಿಸಿದ್ದ, ಇವಾಗಿದ್ದ ಭಿನ್ನವಾದ ಯಾವುದೂ ಇಲ್ಲ. ಸರ್ವಂಚ ಅಸೌ ಜ್ಞಶ್ಚ, ಇವನೇ ಜ್ಞೇಯ ವಸ್ತು, ಇನ್ಯಾವುದಿಲ್ಲ ಇವನಿಗಿಂತ ಭಿನ್ನವಾಗಿ. ಇದು ಸರ್ವಜ್ಞ ಅಂತ. ಈ ಸರ್ವಜ್ಞತೆಯನ್ನು ಅವನು ಪಡೆದುಕೊಳ್ಳುತ್ತಾನೆ, ಅವನಿಗೆ ಪ್ರಾಪ್ತವಾಗುತ್ತೆ. ಅವನು ಯಾರು ಅಂದರೆ ಅವನು ಮಹಾಧಿ. ಇದು ಈ ಬಹುವಚನ ಹೇಳಿದ್ದಾರೆ, ಮಹಾಧೀಯ ಅಂತಂತ. ನಾವು ಬೇಕಾದ್ರೆ ಸಂಗೀತ ಮಾಡ್ಕೋಬೋದು, ಮಹಾಧೀಹಿ ಅಂತ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಥವಾ ಮಹಾಧೀಯ ಅಂತ ಮಹಾಧೀಯ ಏನಾಗುತ್ತೆ? ಆ ಜ್ಞಾನಿಗಳು ಇದನ್ನು ಪಡ್ಕೊಳ್ತಾರೆ ಅಷ್ಟೆ. ಯಾವಾಗ ಇಲ್ಲಿ ಇನ್ನೊಂದು ಪದ ಹೇಳಿದರು, ಸರ್ವದಾ. ಆ ಭಾಷೆಯಲ್ಲಿ ಹಾಕಿದ್ದಾರೆ ನೋಡಿ, ಸರ್ವದಾ ಅಂತಕ್ಕಂಥ ಯಾವಾಗಲೂ ಕೂಡ ಹಾಕಿದ್ದಾರೆ. ಯಾವಾಗಲೂ ಅಂದ್ರೇನು? ಒಂದು ಸಾರಿ ಆ ಜ್ಞಾನವನ್ನು ತಿಳಿದ ಅಂತಾದರೆ ಏನಪ್ಪ, ಇವತ್ತು ತಿಳಿದೆ, ನಾಳೆ ತನಕ ಅದು ನಿಲ್ಲುತ್ತೋ ನಿಲ್ಲಲ್ವೋ, ಮರ್ತೋಗುತ್ತೆ, ವಯಸ್ಸಾಯಿತು ನನಗೆ, ಆಮೇಲೆ ಆ ಜ್ಞಾನ ಇರುತ್ತೋ ಇಲ್ವೋ, ವಯಸ್ಸಿದ್ರೂ ಕೂಡ ಬೇರೆ ಜ್ಞಾನ ಬಂದುಬಿಡ್ಬೋದು. ಇವೆಲ್ಲ ಏನು ಒಂದು ಸಾರಿ ಆಯಿತು ಅಂದರೆ ಮುಗೀತು ಅಷ್ಟೇ.
ಬೇರೆ ಎಲ್ಲ ಜ್ಞಾನವೂ ಹೀಗಿಲ್ಲ. ಬರುತ್ತೆ, ಹೊರಟೋಗುತ್ತೆ, ಮರ್ತು ಹೋಗುತ್ತೆ ಅಲ್ವಾ? ಬರುತ್ತೆ, ಹೋಗುತ್ತೆ. ಅಲ್ಲಿಗೆ ಇನ್ನೊಂದು ಮಾತು ಹಾಕಿದ್ರು, ಎಲ್ಲ ಪ್ರಾವಾದುಕರ ಜ್ಞಾನಗಳೂ ಕೂಡ ಹೀಗೆ ಬರುವುದು ಹೋಗುವ ಸ್ವರೂಪದ್ದಾಗಿದೆ ಅಷ್ಟೆ ಅವ್ರಿಗೆ. ಆದರೆ ನಾವು ಹೇಳ್ತಾ ಇದ್ದೀವಲ್ಲ, ಈ ಜ್ಞಾನ ಇದು ಏನು, ಇದಕ್ಕೆ ಬರುವುದೂ ಇಲ್ಲ, ಹೋಗುವುದೂ ಇಲ್ಲ. ಗತಿರುವ ಆಗತಿರುವ ನೈವ ವಿದ್ಯತೆ. ಇದು ಬರೋದು ಇಲ್ಲ, ಹೋಗೋದು ಇಲ್ಲ. ಇದು ಈ ಒಂದು ಕಾರಿಕೆಯ ಒಂದು ಅರ್ಥ ಇದು. ಇನ್ನೇನಿಲ್ಲ, ಇದರ ಅನ್ವಯ ಏನಾಗುತ್ತೆ, ಜ್ಞಾನೇ ಚ ತ್ರಿವಿಧೇ ಜ್ಞಾನೇ ಚ, ಜ್ಞಾನೇ ಅಂತಂದರೆ ಏನು, ತ್ರಿವಿಧೇ ಜ್ಞೇಯ, ಎರಡು ಜ್ಞಾನ ಜ್ಞೇಯ, ಲೌಕಿಕಂ ಶುದ್ಧ ಲೌಕಿಕಂ ಲೋಕೋತ್ತರಂ ಅಂತ ನಾವು ಓದಿದ್ದೇವೆ. ಹೀಗೆ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ. ಇದು ಕ್ರಮೇಣ ಅಂತಕ್ಕಂಥದ್ದು ಈ ವ್ಯಾವಹಾರಿಕ ದೃಷ್ಟಿಯಲ್ಲಿ ಹೇಳಿದ್ದಾರಷ್ಟೆ. ನಾವೀಗ ಮಾತಾಡ್ತಾ ಇದ್ದೀವಲ್ಲ, ಇದು ಜಾಗೃತ್ತು, ಇದು ಮೊದಲು ಅಂತ ಇಟ್ಕೊಂಡು, ಆಮೇಲಿಂದ ಸ್ವಪ್ನ ಅಂತ ಇಟ್ಕೊಂಡು, ಆಮೇಲೆ ತದನಿದ್ರೆ ಅಂತ ಇಟ್ಕೊಂಡಿದ್ದಾರೆ. ಈ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಹೇಳಿದ ಮಾತೇ ಹೊರತು ನಿಜವಾಗಿಯೂ ಕೂಡ ಸ್ಥಾನದ ದೃಷ್ಟಿಯಿಂದ ಈ ಒಂದು ಕ್ರಮ ಅಂತ ಇಲ್ಲ. ಯಾಕೆ? ಕಾಲ ಅಂತಕ್ಕಂಥದ್ದು ಸ್ಥಾನದಲ್ಲಿ ಇದೆಯೇ ಹೊರತು ಕಾಲದಲ್ಲಿ ಸ್ಥಾನ ಇಲ್ಲ. ಬಹಳ ಮುಖ್ಯವಾದ ತತ್ವ ಇದು, ನಮ್ಮ ಬುದ್ಧಿಗೆ ಹೋಗಬೇಕಿದೆ ಯಾವತ್ತೂ ಕೂಡ. ಕಾಲದಲ್ಲಿ ಸ್ಥಾನ ಇಲ್ಲ. ಕಾಲ ಇದೆ, ಅದರಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಇಲ್ಲ, ಖಂಡಿತ ಇಲ್ಲ. ಹಾಗಿದ್ದಿದ್ರೆ ಕ್ರಮ ಆಗ್ತಾ ಇತ್ತು. ಈ ಕಾಲ ಇದೆಯಲ್ಲ, ಈ ಕಾಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಈ ಒಂದು ಜಾಗೃತಿಗೆ ಸಂಬಂಧಪಟ್ಟಿದ್ದಷ್ಟೇ. ಅಷ್ಟೇ ಈ ಕಾಲ ಹೊರಟಾಯಿತು. ಸ್ವಪ್ನಕ್ಕೆ ಹೋದ್ರೆ ಈ ಕಾಲ ಇಲ್ಲ. ನಾವು ವಿಚಾರ ಮಾಡಿದ್ದಾಗಿದೆ. ಇರಲಿ, ಇಷ್ಟು ಸಾಕು. ಈಗ ಈ ವಿವೃತ್ತಿ ಭಾಗವನ್ನು ನೋಡೋಣ. ಜ್ಞಾನಾದಿತ್ರಯ ವಿವರಣಂ. ಜ್ಞಾನಾದಿ, ಜ್ಞಾನ ಅಂದ್ರೇನು? ಜ್ಞಾನ ಮತ್ತು ಮೂರು ವಿಧವಾದ ಜ್ಞೇಯ. ಜ್ಞಾನ ಆದಿ ಅಂದರೆ ಮೂರು ವಿಧವಾದ ಇದನ್ನು ಇದರ ವಿವರಣೆಯನ್ನು ಹೇಳ್ತಾ ಇದ್ದೇವೆ ನಾವು. ಸ್ವಾಮಿಪಾದರ ಪ್ರತಿಜ್ಞೆ ಇದು. ಲೌಕಿಕಾದಿ ಉಪಾಯೇನ ತುರ್ಯ ವಿಜ್ಞಾನೇ ಜಾತೆ ಕಿಂ ಸ್ಯಾದಿತಿ. ಆಯಿತು, ಈ ಲೌಕಿಕ ಶುದ್ಧ ಲೌಕಿಕ ಆಯಿತು, ಜ್ಞಾನ ಆಯಿತು, ಜ್ಞಾನ ಆಯಿತು, ತಿಳ್ಕೊಂಡಾಯಿತು. ಅವನು ತಿಳ್ಕೊಂಡ್ಬಿಟ್ಟ, ಅವನಿಗೆ ಆಯಿತು ಅಂತಂದರೆ ಇಲ್ಲಿ ಕಿಂ ಸ್ಯಾತ್, ಏನಾಗುತ್ತೆ ಅವನಿಗೆ ಅಂತ ಹೇಳಿ ಇಲ್ಲಿ ತುರ್ಯ ವಿಜ್ಞಾನೇ ಜಾತೆ ಅಂತ ಇದೆ. ಈ ಜಾತೆ ಅಂತಕ್ಕಂಥದ್ದನ್ನು ಕೂಡ ಒಂದು ವಿಧವಾಗಿ ಅರ್ಥ ಮಾಡಬಹುದು ಇದೆ. ಆದರೆ ಇಲ್ಲಿ ಏನು, ನಮಗೆ ಅರ್ಥವಾಗೋ ಭಾಷೆನ ಹೇಳೋದಾದರೆ ಜ್ಞಾತೆ ಅಂತಂತ ಹೇಳ್ಬೋದು ಅಷ್ಟೆ. ಇಲ್ಲಿ ಯಾತಕ್ಕೆ ಜಾತೆ ಅಂತ ಹಾಕಿದ್ದಾರೆ ಪರ್ಟಿಕ್ಯುಲರ್ ಆಗಿ ಅಂದರೆ ನೋಡಿ, ತುರ್ಯ ವಿಜ್ಞಾನೆ ಅಂತ ಇದೆ, ಇಲ್ಲಿ ವಿಜ್ಞಾನ ಶಬ್ದ ಜ್ಞಾನ ಶಬ್ದ ಹಾಕಿದ್ದಾರೆ. ಆದ್ದರಿಂದ ಇಲ್ಲಿ ಜಾತೆ ಅಂತಕ್ಕಂಥದ್ದು ಒಂದು ಶಬ್ದ ಹಾಕಿದ್ದಾರೆ. ಇಲ್ಲೂ ಅರ್ಥ ಜ್ಞಾತೆ ಅಂತಲೇ ಅರ್ಥ ಇದು. ಕಿಂಸ್ಯ, ಇದು ಈ ಪ್ರಯೋಗ ಈ ಸಾಮಾನ್ಯವಾಗಿ ಈ ವೈದಿಕ ಭಾಷೆಯಲ್ಲಿ ಕಂಡು ಬರುತ್ತೆ, ಜ್ಞಾನೇ ಜಾತೆ ಅಂತಕ್ಕಂಥದ್ದು. ಮತ್ತು ಏನಿದೆ, ಜ್ಞಾನೇ ಜ್ಞಾತೆ ಅಂತ ಹೇಳ್ಬೋದು, ಇಲ್ಲ ಅಂತಲ್ಲ. ಏನೋ ಅಂತ ಅಷ್ಟೊಂದು ಇದು ಅಲಂಕಾರ ಸರಿ ಹೋಗೋದಿಲ್ಲ ಅಷ್ಟೊಂದು. ಆದ್ದರಿಂದ ಇದನ್ನ ಹಾಕಿ ಇರಲಿ, ಏನು ತೊಂದರೆ ಇಲ್ಲ. ಸಾಧಿತಿ ಉಚ್ಯತೆ ಹೇಳ್ತೇವೆ ಅದಕ್ಕೆ. ಜ್ಞಾನೇ ಚ ಲೌಕಿಕಾದಿ ವಿಷಯೇ. ಜ್ಞಾನ ಅಂದ್ರೇನು? ಲೌಕಿಕಾದಿ ವಿಷಯ. ಯಾವುದದು ಲೌಕಿಕಾದಿ ಅಂದ್ರೇನು? ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ, ಇದರ ವಿಷಯವಾದ ಜ್ಞಾನ. ಮತ್ತು ಜ್ಞೇಯ ಯಾವುದು? ಅದೇ ಜ್ಞೇಯ, ಲೌಕಿಕ, ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ. ಇದು ಮೂರು ವಿಧ ಇದೆಯಲ್ಲ. ಇದು ಈ ಜ್ಞಾನ ಇದೆಯಲ್ಲ, ಇದು ಒಂದು ಜ್ಞಾನ. ಯಾವುದು? ಮೂರು ಜ್ಞಾನ ಇದ್ದರೂ ಕೂಡ ಈ ಮೂರು ಜ್ಞಾನವನ್ನು ಯಾವ ಜ್ಞಾನದಿಂದ ಇವನು ತಿಳಿಯುತ್ತಾ ಇದ್ದಾನೋ ಅದಕ್ಕೆ ಒಂದು ಜ್ಞಾನ ಅದು ಮತ್ತೆ ಈ ಒಂದು ಜ್ಞೇಯವಾದ ಒಂದು ಮೂರು ವಿಧವಾದ ಜ್ಞೇಯ. ಇದನ್ನು ತಿಳಿದರೆ ಏನಾಗುತ್ತೆ? ಜ್ಞೇಯ ಚ ಲೌಕಿಕಾದವು ತ್ರಿವಿಧೆ ಕ್ರಮೇಣ ವಿದಿತೆ. ಇದು ಕ್ರಮದಿಂದ, ಒಂದು ಕ್ರಮದಿಂದ. ಮೊಟ್ಟ ಮೊದಲು ಜಾಗೃತ್ತು. ಯಾಕೆ ಹೇಳಿದ್ದಾರೆ? ವ್ಯಾವಹಾರಿಕ. ಯಾಕೆ? ಸ್ಥೂಲ. ಜಾಗೃತ್ತು ಸ್ಥೂಲ. ವೈಶ್ವಾನರ ಯಾರು? ಸ್ಥೂಲಭುಕ್. ಸ್ಥೂಲಭುಕ್ ಪ್ರಥಮ ಪಾದ ಮಾಂಡೂಕ್ಯ ಮುಂದೆ ಹೇಳಿದ್ದಾರೆ. ಸ್ಥೂಲಭುಕ್, ಸ್ಥೂಲವಾಗಿರೋದನ್ನು ಮೊಟ್ಟ ಮೊದಲು ತಿಳ್ಕೊಳ್ಬೋದು, ಅದಕ್ಕೇನು ಕಷ್ಟವಿಲ್ಲ, ಸ್ಥೂಲವಾಗಿದೆ. ಆಮೇಲಿಂದೇನು ಕ್ರಮ ಅಂದರೆ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ.
ಅವನು ಯಾರವನು ಅಂದರೆ ಇದಕ್ಕಿಂತ ಬೇರೆಯಾಗಿರ್ತಕ್ಕಂಥವನು. ಅವನು ಯಾರು? ಪ್ರವಿವಿಕ್ತ ಭುಕ್ ತೈಜಸ ಅವನು. ಹೌದ್ ತಾನೆ? ಇದನ್ನ ಹೇಳಿ ಮತ್ತೆ ಇವನು ಯತ್ರ ಸುಪ್ತೋಲ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ಅಂತ ಹೇಳಿ ಅದು ಆ ಒಂದು ಜ್ಞಾನವನ್ನು ಹೇಳಿ ಏನು ಮಾಡಿದ್ದಾರೆ, ಆ 3 ವಿಧವಾದ ಒಂದು ಸ್ಥಾನ ಮತ್ತು ಸ್ಥಾನಿಕವಾದ ಜ್ಞಾನ ಎರಡನ್ನೂ ಕೂಡ ಹೇಳಿದ್ದೆ, 3 ಕೂಡ ಹೇಳಿದ್ದಾರೆ. ಇದನ್ನು ತಿಳಿದರೆ ಏನಾಗುತ್ತೆ ಅಂದರೆ ಸರ್ವಜ್ಞತಾ ಭವತಿ ಇತಿ ಸಂಬಂಧ, ಇವನಿಗೆ ಸರ್ವಜ್ಞತ್ವ ಬರುತ್ತೆ ಅಂತ ಹೇಳಿದರು. ಅದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈ ವಿವರಣೆ ಭಾಷ್ಯದಲ್ಲೇ ಹೇಳಿದ್ದಾರೆ, ಆದ್ದರಿಂದ ಸ್ವಲ್ಪ ಒಂದು ಸ್ವಲ್ಪ ವೇಗವಾಗಿ ಹೋಗೋಕ್ಕೆ ಪ್ರಯತ್ನ ಪಡ್ತೇನೆ, ಅರ್ಥ ಆಗುತ್ತೆ, ಏನು ತೊಂದರೆ ಇಲ್ಲ. ಜ್ಞಾನ ಮಾತ್ರ ಮನೋವೃತ್ತಿ ರೂಪಂ ಇತಿ ಕೇಚಿತ್. ಇಲ್ಲಿ ಈ ಪೂರ್ವ ಪಕ್ಷ ಸಿದ್ಧಾಂತ ಮಾಡ್ತಾರೆ. ನೋಡ್ರಿ, ಜ್ಞಾನ ಅಂತಂದ್ರು ಏನು? ಈ ಒಂದು ಜಾಗೃತ ಅವಸ್ಥಾ ಜ್ಞಾನ, ಸ್ವಪ್ನ, 3 ರೀತಿ ಜ್ಞಾನ ಇದೆ. ಇದು ಏನು ಜ್ಞಾನ ಇದು? ಅಯ್ಯೋ, ಜ್ಞಾನ ಅಂದ್ರೆ ಏನ್ರಿ? ಒಂದು ವಸ್ತು ನಮ್ಮ ಎದುರುಗಡೆ ಒಂದು ವಸ್ತು ಇದೆ, ಪುಸ್ತಕ ಇದೆ ನನ್ನ ಮುಂದೆ, ಅದನ್ನ ನಾನು ತಿಳಿತಾ ಇದ್ದೇನೆ ಅಂತ ಅಂದರೆ ಏನದು? ವೃತ್ತಿರೂಪವಾದ ಜ್ಞಾನ. ಹೌದ್ ತಾನೆ? ಆ ಪುಸ್ತಕ ಆಯಿತು, ನನ್ನಲ್ಲಿ ಅದರ ವೃತ್ತಿ ಆಯಿತು, ಅದರ ಒಂದು ಇದರ ಹಿಂದೆ ಬಂದಿದ್ದೀರ, ಪ್ರತಿಫಲನ ಆಯಿತು, ಪುಸ್ತಕದ ಆಕಾರ ತಳಿತು, ನನಗೆ ಪುಸ್ತಕ ಅನ್ನೋ ಜ್ಞಾನ ಆಯಿತು, ಅಂತಃಕರಣದಲ್ಲಿ ಆಯಿತು. ಹೀಗೇನಾಗಿದೆ? ಇದು ಮನೋವೃತ್ತಿ ಕಂಡ್ರೆ ಇದು ಅಂತಃಕರಣ ವೃತ್ತಿ, ಇದು ಜ್ಞಾನ ಅಂತಕ್ಕಂಥದ್ದು ಅಂತ ಕೆಲವರು ಹೇಳ್ತಾರೆ. ಅದು ಸರಿಯಲ್ಲ ಅಂತ ಹೇಳಿ ಲೌಕಿಕಾದಿ ವಿಷಯತ್ವಾತ್. ಯಾಕೆ? ಅವೆಲ್ಲ ಲೌಕಿಕವೇ ಮುಂತಾದ ವಿಷಯ ಸಂಬಂಧಪಟ್ಟಿದ್ದವೆಲ್ಲ. ಹೌದು, ನಾನು ಈ ಒಂದು ಸ್ಥಿತಿಯಲ್ಲಿ ಏನನ್ನು ಅರಿತಾ ಇದ್ದೇನೋ ಅವೆಲ್ಲವೂ ಕೂಡ ಏನಾಗಿದೆ? ವೃತ್ತಿ ರೂಪವಾಗಿದೆ. ಈ ವೃತ್ತಿ ಅಂತಕ್ಕಂಥದ್ದು ಏನು? ಇದರ ಒಂದು ನೈರಂತರ್ಯ. ಈಗ ನೋಡಿ, ನಾನು ಈಗ ಅಂತ ಹೇಳುವ ಒಂದು ಕ್ಷಣದಲ್ಲಿ ಅದು ಎಷ್ಟು ವೃತ್ತಿ ಹೋಯ್ತೋ ನನಗೆ ಗೊತ್ತಿಲ್ಲ. ನೋಡಿ, ಮೊಬೈಲ್ ನೋಡ್ತಾ ಇದ್ದೀನಿ, ಇಲ್ಲಿ ಗಡಿಯಾರ ನೋಡ್ತಾ ಇದ್ದೀನಿ, ಪುಸ್ತಕ ನೋಡ್ತಾ ಇದ್ದೀನಿ, ಆಮೇಲೆ ಮನಸ್ಸು ಹೇಳ್ತಾ ಇದೆ, ಓ ಮುಂದಕ್ಕೆ ಏನು ವಾಕ್ಯ ಹೇಳಬೇಕು ನೋಡಯ್ಯ ಅಂತ ಹೇಳ್ತಾ ಇದೆ. ಇಷ್ಟು ವೃತ್ತಿಗಳು ಬರ್ತಾ ಇದೆ. ಎಷ್ಟೋ ಇದೆಲ್ಲ ಏನು? ವೃತ್ತಿ ರೂಪವಾದ ಜ್ಞಾನ ಅಂದರೆ ಅಲ್ಲ. ಅದಕ್ಕೆ ಲೌಕಿಕ ವಿಷಯಕ್ಕೆ ಸರಿ ಹೋಗುತ್ತೆ ಅವೆಲ್ಲ. ಆದರೆ ಲೌಕಿಕ ತಾವತ್ ಗ್ರಾಹ್ಯ ಗ್ರಾಹಕ ಲಕ್ಷಣ. ಏನು ಲೌಕಿಕ ಅಂದರೆ ಏನು ಅಂದರೆ ಗ್ರಾಹ್ಯ ಗ್ರಾಹಕ ಲಕ್ಷಣ. ಇಲ್ಲಿ ಗ್ರಾಹ್ಯ ಗ್ರಾಹಕ ಲಕ್ಷಣ ಅಂತ ಹಾಕಿದ್ದಾರೆ ಸ್ವಾಮಿಪಾದರು. ಆದರೆ ನಾವು ಹಿಂದೆ ಓದಿದ್ದೀವಲ್ಲ, ಭಾಷ್ಯದಲ್ಲಿ ಭಾಷ್ಯಕಾರರು ಏನು ಹೇಳಿದ್ದಾರೆ? ಅವರು ಗ್ರಾಹ್ಯ ಗ್ರಾಹಕ ಅಂತ ಹೇಳಿಲ್ಲ, ಗ್ರಾಹ್ಯ ಗ್ರಹಣ ಲಕ್ಷಣ ಅಂತ ಹೇಳಿದ್ದಾರೆ. ಹೌದು ತಾನೆ? ಹಿಂದೆ ಭಾಷ್ಯ ನೋಡಿ ತಾವು ಗೊತ್ತಾಗುತ್ತೆ. ಗ್ರಾಹ್ಯ ಗ್ರಹಣ ಲಕ್ಷಣ ಅಂತ ಹೇಳಿದ್ದಾರೆ. ಆದರೆ ಸ್ವಾಮಿಪಾದರವರು ಹೇಳ್ತಾ ಇದ್ದಾರೆ, ಇಲ್ಲಿ ಗ್ರಾಹಕನನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ 3 ತೆಗೆದುಕೊಂಡು ಅವ್ರು ಹೇಳಿದ ಹಾಗೆ ಈ ಗ್ರಾಹ್ಯ ಗ್ರಹಣ ಗ್ರಾಹ್ಯ ಎಲ್ಲ ಇದೆ. ಇದು ಲೌಕಿಕವಾದ, ಇದು ವೃತ್ತಿರೂಪವಾದ ಜ್ಞಾನ. ಅತಃ ತಜ್ಞಾನಂ ನ ತದೇಕದೇಶ ಗ್ರಾಹಕಂ ಮನೋರೂಪಂ ಭವೇತ್. ಆದ್ದರಿಂದ ಏನಾಗುತ್ತೆ? ನೀನು ವೃತ್ತಿಜ್ಞಾನ ಅಂತಂತ ಹೇಳಿಬಿಟ್ರೆ ಏನಾಗುತ್ತೆ ಗೊತ್ತೇನೆ ಅಂತಿದೆ. ತಜ್ಞಾನ ನ ತದ್ ಏಕದೇಶ ಗ್ರಾಹಕ ಮನೋರೂಪಂ ಭವೇತ್. ಆಗ ಏನಾಗುತ್ತೆ? ಅದು ಒಂದು ಆ ಮನಸ್ಸಿನ ಒಂದು ಏಕದೇಶ, ಯಾವುದೋ ಒಂದು ಭಾಗ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಜ್ಞಾನ ಮಾತ್ರ ಆಗುತ್ತೆ. ಮತ್ತೇನಾಗೋಲ್ಲ. ನ ಏಕದೇಶ ಗ್ರಾಹಕ, ಅದು ಪರಿಪೂರ್ಣವಾದ ಜ್ಞಾನವಾಗುವುದಕ್ಕೆ ಸಾಧ್ಯವಿಲ್ಲ. ಅತಃ ತಜ್ಞಾನಂ ನ ತದೇಕದೇಶ ಗ್ರಹ ಮನೋರೂಪಂ ಭವೇತ್. ಈ ಒಂದು ಜ್ಞಾನ ಅಂತ ಇದೆಯಲ್ಲ, 3 ತಿಳಿಯತಕ್ಕಂತಹ ಜ್ಞಾನ, ಅದು ಏನಾಗುತ್ತೆ? ಅದು ಯಾಕೆ? ಇದು ಜಾಗೃತಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ ಇದು. ತಥಾಹಿ ಅದೇ ರೀತಿ ಏನಾಗುತ್ತೆ? ಬಾಹ್ಯೇಂದ್ರಿಯ ರೂಪಂ ಗ್ರಾಹಕಂ ಶಬ್ದಾದಿ ಬಾಹ್ಯಗ್ರಾಹಕ ವಿಷಯ. ಇದರ ವಿವರಣೆ ಕೊಡ್ತಾ ಇದೆ. ಇದು ಈ ಒಂದು ಬಾಹ್ಯೇಂದ್ರಿಯ ಇದೆಯಲ್ಲ, ಅದರ ಒಂದು ಗ್ರಾಹಕ ಇದ್ದಾನೆ. ಏನೋ ಕೈಯಿಂದ ಮುಟ್ಟದೆ, ಇವೆಲ್ಲ ಬಾಹ್ಯೇಂದ್ರಿಯಗಳು. ಕೈಯಿಂದ ಮುಟ್ಟದೆ, ಇನ್ನೊಂದು ತಿಂದೆ, ಇನ್ನೊಂದು ಏನೋ ಮಾಡ, ಇವೆಲ್ಲವು ಯಾವುದನ್ನು? ಶಬ್ದಾದಿ, ಹೊರಗಿನ ಶಬ್ದವನ್ನು ಕೇಳದೆ,
ಇವೆಲ್ಲವೂ ಏನಾಗಿದೆ? ಗ್ರಾಹ್ಯ ಗ್ರಾಹಕ ವಿಷಯ. ಗ್ರಾಹ್ಯ ಗ್ರಾಹಕ ಇವುಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಇವುಗಳ ಸಂಬಂಧವಾದರೆ ಅದು ನಮಗೆ ಗೊತ್ತಾಗುತ್ತೆ. ಹೌದ್ ತಾನೆ? ಸಂಬಂಧವಾಗದೆ ಹೋದರೆ ಗೊತ್ತಾಗುತ್ತೆ, ಸಂಬಂಧಪಟ್ಟಿದ್ದಾಗಿದೆ. ಮತ್ತು ಆಂತರಃ, ಆಂತರ ಸುಖ ದುಃಖಾದಿ ವಿಷಯಕ್ಕೆ ಇದೆಲ್ಲ ಬಾಹ್ಯ ಆಯಿತು. ಮುಟ್ಟದೆ, ತಿಂದೆ, ಕುಡದೆ, ಮನತೆ ಇವೆಲ್ಲ ಬಾಹ್ಯ. ಮತ್ತು ಇನ್ನು ಒಳಗಿನದು, ಒಳಗಿನದು ಯಾವುದು? ಅದು ಸುಖ ದುಃಖ, ಇದು ವೇದನ. ಇದು ಸುಖ ದುಃಖಾದಿ ವಿಷಯಕಂ ತು ಆಂತರಂ ಮನೋರೂಪಮಿತಿ ಸ್ಥಿತೆ. ಹೀಗೆ ಈ ಸುಖ ದುಃಖ ಈ ವಿಷಯ ರೂಪವಾದ ಜ್ಞಾನವೂ ಕೂಡ ಆಂತರಂ ಅಂದ್ರೇನು? ಅಂತರೇ ಸ್ಥಿತಂ ಆಂತರಂ, ಒಳಗಿದ್ದದ್ದು ಒಳಗಿನ ಜ್ಞಾನ ಅಂತಂದ್ಬಿಟ್ಟು ಅದು ಮನೋರೂಪಂ, ಅದು ಮನಸ್ಸು. ಅದೇನಾಗಿದೆ ಅಲ್ಲಿ? ಸುಖ ದುಃಖ ಅಂತಕ್ಕಂಥ ನಿಮಗೆ ವಸ್ತುರೂಪವಾಗಿ ಯಾವುದೂ ಇಲ್ಲ. ಹೌದ್ ತಾನೆ? ವಸ್ತು ಸುಖ ಅಂತ ಎಲ್ಲಪ್ಪ ಸ್ವಲ್ಪ ಕೈಲಿ ಮುಟ್ಟೋಕ್ಕಾಗತ್ತ? ಅದನ್ನ ಇಲ್ಲ ಕೊಂಡ್ಕೊಳ್ಳೋಕ್ಕಾಗತ್ತ? ಏನೂ ಇಲ್ಲ. ಏನಾಗಿದೆ ಅದು? ಆಂತರ ಮನೋರೂಪಂ ಸ್ಥಿತಿ. ಅದು ಕೇವಲ ಮನಸ್ಸಿನ ಸ್ಪಂದನ ಅಷ್ಟೇ. ಮನಸ್ಸಿನ ಸಮಾನ ಸ್ಥಿತಿ ಇದೆಯಲ್ಲ, ಸಮಾನ ಸ್ಥಿತಿಯಿಂದ ಸ್ವಲ್ಪ ಏರುಪೇರು, ಅಂದರೆ ಮೇಲೆ ಹೋಗೋದಾಗಲಿ ಕೆಳಗೆ ಹೋಗೋದಾಗಲಿ ಆದಾಗ, ಮೇಲೆ ಹೋದಾಗ ಸುಖ ಆಗ್ಬೋದು, ಕೆಳಗೆ ಹೋದಾಗ ದುಃಖ ಆಗ್ಬೋದು ಅಷ್ಟೇ. ಬ್ಯಾಲೆನ್ಸ್ ಯಾವಾಗ ತಪ್ಪುತ್ತೋ ಆವಾಗ ಸುಖ ದುಃಖ ಅಂತ ಆಗುತ್ತೆ. ಏನಾಗಿದೆ ಇದು? ಮನಸ್ಸೇ, ಇನ್ನೇನಿಲ್ಲ. ಸುಖ ದುಃಖ ಅಂತಕ್ಕಂಥ ಮನಸ್ಸೇ. ಆ ಬ್ಯಾಲೆನ್ಸ್ ತಪ್ಪಿದಾಗ ಸುಖ ದುಃಖ ಅಂತಕ್ಕಂಥ ಅನುಭವ ಆಗುತ್ತೆ ಅಂತ ಹೇಳಿ, ಆವಾಗ ಏನಾಗುತ್ತೆ? ಸರ್ವ ಬಾಹ್ಯ ಆಧ್ಯಾತ್ಮಿಕ ಗ್ರಾಹ್ಯ ಗ್ರಾಹಕ ಸಮುದಾಯ ಲಕ್ಷಣಸ್ಯ ಲೌಕಿಕಸ್ಯ ಗ್ರಾಹಕಂ ನ ತದೇಕದೇಶಭೂತಂ ಮನಃ ಇತಿ ಶಕ್ಯಂ ಕಲ್ಪಯಿತು. ಈಗ ಈ ಎಲ್ಲ ಗ್ರಾಹ್ಯ ಗ್ರಾಹಕ ವಿಷಯಗಳ ಒಂದು ಜ್ಞಾನ ಇದೆಯಲ್ಲ, ಇದು ಏನಾಗುತ್ತೆ? ಅದು ಈ ಮನಸ್ಸಿನ ಏಕದೇಶಭೂತಂ, ಅಂದರೆ ಅದರ ಒಂದು ಪಾರ್ಟ್, ಅಂದರೆ ಭಾಗಶಃ, ಯಾವುದೋ ಒಂದು ಭಾಗಶಃ ಜ್ಞಾನ ಅಂತ ನೀವು ಕಲ್ಪನೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ನೋಡಿ, ಒಂದು ಪಕ್ಷ ಅದು ಕಲ್ಪನೆ ಮಾಡುವುದಕ್ಕೆ ಸಾಧ್ಯವಾಗಿ ಬಿಟ್ಟಿದ್ದರೆ ಆಗ ಏನಾಗ್ತಾ ಇತ್ತು ಅಂದರೆ, ಒಂದು ವಿಷಯ ಇದು ಹೀಗೆ ಅಂತ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ವಸ್ತುತಂತ್ರಜ್ಞಾನ ಅಂತಕ್ಕಂಥದ್ದು ಇರ್ತಾನೆ ಇರಲಿಲ್ಲ. ಯಾಕೆ? ಪ್ರತಿಯೊಬ್ಬನಿಗೂ ಕೂಡ ಅವನವನ ಮನಸ್ಸೇನೆ ಡಿಸೈಡ್ ಮಾಡಿಬಿಡುತ್ತೆ. ಒಬ್ಬನಿಗೆ ಏನಾಗಿದೆ, ಯಾವನು ಒಂದು 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 ಪದಾರ್ಥ ಒಂದು ರೂಪವಾಗಿ ತೋರುತ್ತೆ, ಇನ್ನೊಬ್ಬನಿಗೆ ಇನ್ನೊಂದು ರೂಪವಾಗಿ ತೋರುತ್ತೆ, ಮತ್ತೊಬ್ಬನು ಮತ್ತೊಂದು ರೂಪವಾಗಿ ತೋರುತ್ತೆ. ವಸ್ತುತಂತ್ರಜ್ಞಾನ ಆಗೋದೇ ಇಲ್ಲ ಆವಾಗ. ಆವಾಗ ಏನು ಮಾಡಬೇಕು? ಓಹೋ ಇಲ್ಲಪ್ಪ, ಈ ಎಲ್ಲ ವೃತ್ತಿಜ್ಞಾನ ಇದೆಯಲ್ಲ ಅದು ಎಂದಿಗೂ ಕೂಡ ಪರಿಪೂರ್ಣ ಜ್ಞಾನವಾಗುವುದಕ್ಕೆ ಸಾಧ್ಯವಿಲ್ಲ. ಇವೆಲ್ಲ ಏನು? ಈ ಆ ಒಂದು ಅವನವನ ಮನಸ್ಸಿಗೆ ತಕ್ಕಂತೆ ಜ್ಞಾನವಾಗುತ್ತೆ ಅಷ್ಟೆ ಅಂತ ಹೇಳಿ, ಹೇಗೆ ಇಂಥ ವಿಷಯ ಕಲ್ಪಿತು. ಇಂದ್ರಿಯ ಮನೋ ವ್ಯತಿರೇಕೇಣತು. ಈಗ ಈ ಮನಸ್ಸು ಬಿಟ್ಬಿಡಿ, ಇಂದ್ರಿಯ ಮನಸ್ಸು ಇದರ ಬಿಟ್ಟು ಲೌಕಿಕ ಸ್ಥಾನ ಮಾತ್ರ ಗ್ರಾಹಕಂ ಸಾಕ್ಷಾತ್ ಅನುಭವ ರೂಪಂ ನಿರ್ವಿಕಲ್ಪಕಂ ಜ್ಞಾನಮಿತಿ ವಿದ್ಯತೆ ಇದು ಸರ್ವೇಷಾಂನಃ ಸರ್ವ ಸಂವೇದಿ. ಇದಲ್ಲದೆ ಇದಕ್ಕಿಂತ ಭಿನ್ನವಾಗಿ ಯಾವುದು? ಈ ವೃತ್ತಿಜ್ಞಾನ ಇದೆಯಲ್ಲ, ಯಾವುದು ವೃತ್ತಿಜ್ಞಾನ? ಯಾವುದು? ಇಂದ್ರಿಯಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಿದ್ದದು. ಈ ಜ್ಞಾನಕ್ಕಿಂತ ಭಿನ್ನವಾಗಿ ಏನಿದು? ಲೌಕಿಕ ಸ್ಥಾನ ಮಾತ್ರ ಗ್ರಾಹಕಂ, ಅಂದರೆ ಎಲ್ಲ ಈ ಲೌಕಿಕ ಅಂದರೆ ಇಲ್ಲಿ ಈ ಒಂದು ಜಾಗೃತಿಯ ಸ್ಥಿತಿ ಇದೆ. ಯಾಕೆ ಜಾಗೃತಿ ಹೇಳಿದ್ದಾರೆ ಅಂದರೆ, ಇಲ್ಲಿ ವಸ್ತುತಃ ಎರಡೂ ಇದೆ, ಸವಸ್ತು ಸೋಪಲಂಭ. ಆದ್ದರಿಂದ ಇಲ್ಲಿ ಈ ಒಂದು ಲೌಕಿಕ ಸ್ಥಾನ ಮಾತ್ರ ಗ್ರಾಹಕಂ ಅಂತ ಹೇಳಿದ್ದಾರೆ. ಹೀಗೆ ಇಂದ್ರಿಯ ಮನೋವೃತ್ತಿ ರೂಪ ಆಗಿತ್ತು ಈ ಗ್ರಾಹಕ. ಅದೇನಾಗಿದೆ? ಸಾಕ್ಷಾತ್ ಅನುಭವ ರೂಪಂ. ಇದು ಇದು ಅನುಭವ ಆಗ್ತಾ ಇದೆಯಲ್ಲ, ಇದು ಈ ಅನುಭವ ರೂಪವಾದ ನಿರ್ವಿಕಲ್ಪಕಂ ಜ್ಞಾನಂ. ನಿರ್ವಿಕಲ್ಪಕ ಅಂದರೆ ಇದರಲ್ಲಿ ಹೀಗೆ ಹಾಗೆ ಹೀಗೂ ಇರಬಹುದು ಹಾಗೂ ಇರಬಹುದು ಅನ್ನುವ ಸಂಶಯವಿಲ್ಲದ ಇದಮಿತ್ತಂ, ಅಂದರೆ ಯಾವ ಒಂದು ಕಲ್ಪನೆಗಾಗಲಿ ಒಂದು ಉತ್ಪ್ರೇಕ್ಷೆಗಾಗಲಿ ಮತ್ತು ಇನ್ನು ಬೇರೆ ಯಾವುದೋ ಮನಸ್ಸಿನ ಒಂದು ವ್ಯಾಪಾರಕ್ಕಾಗಲಿ ಸಾಧ್ಯವಿಲ್ಲದೆ ಇರತಕ್ಕಂಥ ನಿರ್ವಿಕಲ್ಪಕ ಜ್ಞಾನಂ ಇತಿ. ಜ್ಞಾನ ಅಂತಕ್ಕಂಥದ್ದು ಒಂದು ಇದೆ
ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ನಮಗೆ ತಿಳಿದೇ ಇದೆ. ಹೇಗೆ ತಿಳಿದಿದೆ? ಹೇಗೆ ತಿಳಿದಿದೆ ಅಂದರೆ ವಸ್ತು ತಂತ್ರಜ್ಞಾನ ಒಂದಿದೆ ಅಂತ ಎಲ್ಲ ಹೇಳ್ತಾರಲ್ಲ, ಗೊತ್ತಿದೆಯಲ್ಲ ನಮಗೆ. ಇವಾಗ ಪುಸ್ತಕ ಅಂತ ಹೇಳ್ತಕ್ಕಂಥದ್ದು ವಸ್ತು ತಂತ್ರಜ್ಞಾನ. ಪುಸ್ತಕನ ಒಬ್ಬ ಪುಸ್ತಕ ಹಾಕೊಂಡ್ರಿ ಅಂತ, ಇನ್ನೊಬ್ಬ ಪೇಪರು ಅಂತಾನೆ, ಇನ್ನೊಬ್ಬ ಇನ್ನೇನೋ ಬೈಂಡ್ ಮಾಡಿದ್ದಾರೆ ಏನೋ ಏನೋ ಹೇಳ್ತಾರೆ, ಅವರವ್ರ ಮನಸ್ಸಿಗೆ ತಕ್ಕ ಹೇಳ್ತಾರೆ. ಅದಕ್ಕಿಂತ ಭಿನ್ನವಾಗಿ ಪುಸ್ತಕ ಅಂತ ತಿಳ್ಕೊಳ್ತಕ್ಕಂಥ ಜ್ಞಾನ ಒಂದಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಏವಂ ಶುದ್ಧ ಲೌಕಿಕ ಲೌಕಿಕ ಲೋಕೋತ್ತರ ಗ್ರಾಹಕಮಪಿ ಏತಾದೃಶ ಅನುಭವ ರೂಪಮೇವ ಜ್ಞಾನಂ. ಹೀಗೆ ಈ ಶುದ್ಧ ಲೌಕಿಕ, ಲೌಕಿಕ ಮತ್ತು ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ ಈ ಜ್ಞಾನ ಇದೆಯಲ್ಲ, ಇವೆಲ್ಲವೂ ಕೂಡ ಈ ರೀತಿಯ ಅನುಭವ ರೂಪವಾದ ಜ್ಞಾನವಾಗಿದೆ. ತಚ್ಚ ಜ್ಞಾನಂ ಯದ್ಯಪಿ ನ ಮನೋವೃತ್ತಿವತ್ ಸವಿಶೇಷಂ. ಈ ಒಂದು ಜ್ಞಾನ ಇದೆಯಲ್ಲ, ಇದು ಯಾವುದನ್ನು, ಇದನ್ನು ಬೇಕಾದ್ರೆ ವಸ್ತುತಂತ್ರವಾಗಿರ್ತಕ್ಕಂಥ ಜ್ಞಾನ ಅಂತ ಹೇಳ್ಬೋದು. ಯಾಕೆ ಅದನ್ನು ಏನು ನಿರ್ವಿಕಲ್ಪ, ಅದೇನು ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಏನಾಗಿದೆ, ಮನೋವೃತ್ತಿ ರೂಪ ಅಲ್ಲದೆ ಹೋದರೂ ಕೂಡ ಇಂಥ ಜ್ಞಾನ ಏನಾಗಿದೆ, ಮನೋವೃತ್ತಿ ರೂಪ ಅಲ್ಲ ಇದು. ಯದ್ಯಪಿ ನ ಮನೋವೃತ್ತಿ ರೂಪ ಸವಿಶೇಷವಾಗಿ ಮನೋವೃತ್ತಿ ಅಲ್ಲದಿದ್ದರೂ ಕೂಡ ಏನಾಗಿದೆ, ತಥಾಪಿ ಹಾಗಿದ್ದರೂ ಕೂಡ ಜ್ಞೇಯೋಪಾಧಿ ತ್ರೈವಿಧ್ಯೇನ ಲೌಕಿಕ, ಶುದ್ಧ ಲೌಕಿಕ ಮತ್ತು ಲೋಕೋತ್ತರ ಎಂಬತಕ್ಕಂತಹ ಉಪಾಧಿಯ ಮೂಲಕವಾಗಿ ನೋಡಿದಾಗ ಏನಾಗುತ್ತೆ, ಆ ಒಂದು ನಿರ್ವಿಕಲ್ಪ ಜ್ಞಾನ ಇದೆಯಲ್ಲ, ಅದಕ್ಕೂ ಕೂಡ ತಸ್ಯಾಪಿ ತ್ರೈವಿಧ್ಯಂ ಉಪಚರ್ಯತೆ. ಅದೂ ಕೂಡ, ಈ ಜ್ಞಾನವೂ ಕೂಡ ಓಹೋ 3 ವಿಧವಾಗಿದೆ ಎಂಬುದನ್ನು ಉಪಚಾರಕ್ಕಾಗಿ ಹೇಳ್ತಾರೆ ಅಷ್ಟೇ, ನಿಜವಾಗಿ ಅಲ್ಲ. ಯಾಕೆ ಅಂದರೆ ನಮಗೆ ಲೌಕಿಕವಾಗಿ ಅದು ಗೊತ್ತಾಗ್ತಾ ಇದೆ, ಹೌದು ತಾನೆ. ಒಬ್ಬ ಪುಸ್ತಕನ ಒಬ್ಬ ಸರಸ್ವತಿ ಅಂತಾನೆ, ಒಬ್ಬ ಇಲ್ಲ ಕಂಟ್ರಿ ಅಂತಾನೆ, ಒಬ್ಬ ಇನ್ನೊಂದಕ್ಕೆ ಉಪಯೋಗಿಸ್ತಾನೆ, ಇನ್ನೊಬ್ಬ ಯಾವನೋ ಇಲ್ಲ ಪುಸ್ತಕ ಅಷ್ಟೇ ಕಂಟ್ರಿ ಇದು ಅಂತಾನೆ. ಅಂದ್ರೇನು, ವಸ್ತುತಂತ್ರಜ್ಞಾನವಾಗಿಯೂ ತಿಳಿತಾನೆ ಒಬ್ಬ, ಮತ್ತು ಕರ್ತೃತಂತ್ರಜ್ಞಾನವಾಗಿಯೂ ಬೇರೆಯವರು ತಿಳಿತಾರೆ. ಹಾಗಿದ್ದರೂ ಕೂಡ ಏನಾಗಿದೆ, ಇರ್ತಕ್ಕಂಥದ್ದು ಯಾವುದು, ಕೇವಲ ವಸ್ತುತಂತ್ರಜ್ಞಾನ ಅಷ್ಟೇ, ಪುಸ್ತಕ ಅಷ್ಟೇ. ಹಾಗಿದ್ದರೂ ಕೂಡ ಏನಾಗಿದೆ, ಈ ಉಪಾಧಿ ಇದೆಯಲ್ಲ, ಪುಸ್ತಕನ ಸರಸ್ವತಿ ತಿಳ್ಕೊಂಬಿಟ್ಟ. ಸರಸ್ವತಿ ಅಂತ ತಿಳ್ಕೊಂಡು ಏನಾಯಿತು, ಅವನು ಅದು ಯಾವುದೋ ಒಂದು ಮನಸ್ಸಿನ ಒಂದು ಉಪಾಧಿಯನ್ನು ಇಟ್ಕೊಂಡು ಹಾಗೆ ಹೇಳ್ದ, ಅವನ ಮನಸ್ಸಿಗೆ ಹಾಕಿ ತೋರ್ತು ಹೇಳ್ದ. ಹೀಗಿರೋದ್ರಿಂದ ಅದನ್ನೂ ಕೂಡ, ಆ ಜ್ಞಾನವನ್ನು ಕೂಡ ಇದನ್ನೂ ಕೂಡ ಜ್ಞಾನ ಅಂತ ಹೇಳಿಬಿಟ್ರಷ್ಟೆ. ಅಷ್ಟು ಉಪಚಾರಕ್ಕಾಗಿ ಹೇಳಿದ ಮಾತು. ಜ್ಞಾನ ಅಂದರೆ ಇರ್ತಕ್ಕಂಥದ್ದು ಒಂದೇ ಜ್ಞಾನ ಅಷ್ಟೇ, ಇವೆಲ್ಲ ಉಪಚಾರಕ್ಕಾಗಿ ಹೇಳಿದ ಮಾತಷ್ಟೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನ ಈ ಒಂದು ದೃಷ್ಟಿಯಿಂದ ಜ್ಞಾನೇಚ ತ್ರಿವಿಧೇ ಜ್ಞೇಯೇ ಇತಿ ತ್ರಿವಿಧ ಶಬ್ದಸ್ಯ ಮಧ್ಯಮಣಿನ್ಯಾಯೇನ ಉಭಯ ಅನ್ವಯಿತ್ವಂ ಸ್ವೀಕೃತ್ಯ. ಹೀಗೆ ಏನು ಹೇಳಿದ್ರು, ಜ್ಞಾನೇ ಮತ್ತು ತ್ರಿವಿಧೇ ಜ್ಞೇಯೇ ಅಂತ ಹೇಳಿದ್ರು. ಅದಕ್ಕೇನು ಹೇಳಿದ್ರು, ಈ ಜ್ಞಾನವು ಕೂಡ 3 ವಿಧ. ಯಾಕೆ, ಜ್ಞೇಯ 3 ವಿಧವಾಗಿದೆಯಲ್ಲ, ಅದನ್ನು ಅರಿಯತಕ್ಕಂಥ ಜ್ಞಾನವು 3 ವಿಧ ಅಂತ ಹೇಳಿದ್ರಲ್ಲ, ಇದು ಉಪಚಾರಕ್ಕಾಗಿ ಹೇಳಿದ ಮಾತು ಅಷ್ಟೇ. ಇದು ಸ್ವಾಮಿ ಪಾದರು ಬಿಡಿಸಿರ್ತಕ್ಕಂಥ ರಹಸ್ಯ. ಇದು ಭಾಷೆಯಲ್ಲಿ ಬಂದಿಲ್ಲ, ಹೌದಾನೆ. ಜ್ಞಾನ ಅಂದರೆ 3, ಜ್ಞಾನವನ್ನು ಇಟ್ಕೊಳ್ಬೇಕು, ಅದನ್ನು 3 ವಿಧ ಅಂತ ಇಟ್ಕೊಳ್ಬೇಕು. ಜ್ಞೇಯ 3 ವಿಧ ಇದ್ದೇ ಇದೆ. ಯಾಕೆ, 3 ವಿಧವಾದ ಜ್ಞಾನವನ್ನು ಬೇರೆ ಬೇರೆಯಾಗಿ ಅರಿಯುತ್ತಿರುವುದರಿಂದ ಈ ಒಂದು 3 ವಿಧವಾದ ಜ್ಞಾನ ಅಂತ ಹೇಳ್ಬೋದು. ಅಂದರೆ ಇಲ್ಲ, ಇದು ಉಪಚಾರಕ್ಕಾಗಿ ಹೇಳಿದ ಮಾತು. ವಸ್ತುತಂತ್ರ ದೃಷ್ಟಿಯಿಂದ ನೋಡಿದರೆ ಜ್ಞಾನ ಒಂದೇ ಒಂದು ಅಂತ ಹೇಳಿ ಆ ತ್ರಿವಿಧ ಮತ್ತೆ 3 ವಿಧವಾದ ಹೀಗೆ ಈ ತ್ರೈವಿಧ್ಯ ಅಂತ ಅನ್ನೋದನ್ನು ಮಧ್ಯಮಣಿ ನ್ಯಾಯೇನ ಅಂತಂದರೆ ಮಧ್ಯಮಣಿ ನ್ಯಾಯ ಅಂತ ಹೇಳ್ತಾರೆ, ಮಧ್ಯದೀಪಿಕಾ ನ್ಯಾಯ ಅಂತಲೂ ಹೇಳ್ತಾರೆ. ಏನು ಹೇಳ್ತಾರೆ, ಒಂದು ದೀಪ ಇಟ್ಟ, ಈ ಅಡ್ಡಗೋಡೆ ಒಂದಿತ್ತು, ದೀಪ ಇಟ್ಟ, ಏನಾಯಿತು, ಅದು ಈ ಕಡೆ ಕೋಣೆಗೂ ಬೆಳಕು ಬಂತು, ಆ ಕಡೆ ಕೋಣೆಗೂ ಬೆಳಕು ಬಂತು. ಹಾಗೆ ಈ ತ್ರೈವಿಧ್ಯ ಅಂತಕ್ಕಂಥದ್ದನ್ನು ಮಧ್ಯಮಣಿ ನ್ಯಾಯದಿಂದ, ಮಧ್ಯದೀಪಿಕಾ ನ್ಯಾಯದಿಂದ ಇಲ್ಲಿ ತೆಗೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ
ಇದಕ್ಕೂ ಅನ್ವಯಿಸಲಿ, ಜ್ಞೇಯಕ್ಕೂ ಅನ್ವಯಿಸಲಿ, ಮತ್ತು ಜ್ಞಾನಕ್ಕೂ ಅನ್ವಯಿಸಲಿ ಅಂತ ತಿಳ್ಕೊಂಡಿದ್ದಾರೆ, ಅಂತ ತಗೊಂಡಿದ್ದಾರೆ. ಯಾಕೆ? ಜ್ಞೇಯ 3 ವಿಧವಾಗಿದೆ, ಅದನ್ನು ಅರಿಯತಕ್ಕಂಥ ಜ್ಞಾನವು 3 ವಿಧ ಅಷ್ಟೇ. ಹಾಗೆ ಉಪಚಾರಕ್ಕಾಗಿ ಹೇಳಿದ ಮಾತು ಅಂಥೇಳಿ. ಇನ್ನು ಕ್ರಮೇಣ ವಿದಿತೆ, ಇನ್ನು ಕ್ರಮದಿಂದ, ಈ ಕ್ರಮ ಅಂತ ಹೇಳಿಬಿಟ್ಟಿದ್ದಾರಲ್ಲ, ಯಾಕೆ ಅಂದರೆ ಕ್ರಮೇಣ ವಿದಿತೆ ಇತಿ ವೇದನಂತೂ ಮನೋವೃತ್ತಿ ರೂಪಮೇವ ಜ್ಞಾನ ಜ್ಞೇಯ ಉಭಯ ವಿಷಯಕಂ ಇತಿ ಅವಗಂತವ್ಯಂ. ಈ ಕ್ರಮೇಣ ವಿದಿತೆ ಅಂತಕ್ಕಂಥದ್ದು ಈ ಒಂದು ಇತಿ ವೇದನಂತ, ಈ ವೇದನ ಅಂತ ಅರಿವಿಕೆ, ಇದ್ರ ಜ್ಞಾನ ಅರಿಯುವಿಕೆ ಇದೆಯಲ್ಲ, ಅದಾದರೂ ಏನಾಗಿದೆ? ಮನೋವೃತ್ತಿ ರೂಪಮೇವ. ಕ್ರಮೇಣ ವಿದಿತೆ ಅಂದ್ರೇನು? ಜ್ಞಾನವನ್ನು ಯಾವುದು? ಈ ಲೌಕಿಕ ಜ್ಞಾನವನ್ನು ಅರಿದ, ಅದರ ವೃತ್ತಿಯನ್ನು ಅರಿತಾ ಕ್ರಮೇಣ, ಆಮೇಲೆ ಶುದ್ಧ ಲೌಕಿಕ, ಆಮೇಲೆ ಲೋಕೋತ್ತರ ಅಂತಕ್ಕಂಥದ್ದು. ಆ ಲೋಕೋತ್ತರ ಅಂತಕ್ಕಂಥದ್ದು ಯಾವಾಗ ಹೇಳ್ತಾನೆ? ಎಚ್ಚರವಾದ್ಮೇಲೆ ಹೇಳ್ತಾನೆ ಅಷ್ಟೇ. ಓಹೋ, ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ. ಇರಲಿ, ಯಾವುದಾದ್ರು ಇರಲಿ, ಇದೆಲ್ಲವನ್ನೂ ಕೂಡ ಏನಾಗಿದೆ, ಈ ಒಂದು ದೃಷ್ಟಿಯಿಂದ ಏನಾಗಿದೆ, ಇವೆಲ್ಲವೂ ಕೂಡ ಪರಿಚ್ಛಿನ್ನ ಜ್ಞಾನ. ಅದು ಲೌಕಿಕ ಜ್ಞಾನ, ಜಾಗೃತನ ಜ್ಞಾನ ಏನೋ ಪರಿಚ್ಛಿನ್ನ ಜ್ಞಾನ, ಸ್ವಪ್ನ ಜ್ಞಾನ ಏನೋ ಪರಿಚ್ಛಿನ್ನ ಜ್ಞಾನ. ಸ್ವಪ್ನ ನಿದ್ರೆ ಆಯಿತು, ಎಚ್ಚರ ಆಯಿತು, ಅಂತ ಚೆನ್ನಾಗಿ ಭಾಳ ಸುಖವಾಗಿದ್ದೆ ಕಡೆ ಪರಿಚ್ಛಿನ್ನ ಜ್ಞಾನ ಅಂತ ಹೇಳಿ ಏನಾಯ್ತು? ವೇದನಂತೂ ಈ ಪರಿಚ್ಛಿನ್ನ ಜ್ಞಾನಕ್ಕೆ ಇನ್ನೊಂದು ಹೆಸರೇನು? ಮನೋವೃತ್ತಿ ಜ್ಞಾನ ಅಷ್ಟೆ. ಆದರೆ ಈ ಒಂದು ಬ್ರಹ್ಮಾತ್ಮೈಕತ್ವ ಜ್ಞಾನ ಅಂತ ಒಂದು, ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ಕಡೆ ಹೇಳಿದ್ದಾರಲ್ಲ ಜ್ಞಾನ ಅಂತ, ಅದು ಯಾವುದದು? ಈ ಮನೋವೃತ್ತಿ ಜ್ಞಾನ ಅಲ್ಲ. ಇಲ್ಲಿ ಹೇಳಿದ್ದಾರಲ್ಲ ಯಾವುದಿದು? ಇವೆಲ್ಲದಕ್ಕೂ ಕೂಡ ಸಾಕ್ಷಿಭೂತವಾದ ಅನುಭವದಲ್ಲಿ ಪರ್ಯವಸಾನವಾಗುವಂತಹ ಜ್ಞಾನ, ಇವೆಲ್ಲಕ್ಕೂ ಸಾಕ್ಷಿಭೂತವಾಗಿರ್ತಕ್ಕಂಥದ್ದು. ಅಂದ್ರೇನು? ಇವೆಲ್ಲ ಪರಿಚ್ಛಿನ್ನ ಜ್ಞಾನ, ಅದು ಪರಿಪೂರ್ಣ ಜ್ಞಾನ ಅಂತ ಹೇಳಿ. ಜ್ಞಾನ, ಈ ಜ್ಞಾನ ಜ್ಞೇಯ ಉಭಯ ವಿಷಯಕ, ಜ್ಞಾನಕ್ಕೂ ಅನ್ವಯಿಸುತ್ತೆ, ಜ್ಞೇಯಕ್ಕೂ ಅನ್ವಯಿಸುತ್ತೆ, ಉಭಯ ಎಲ್ಲದಕ್ಕೂ ಅನ್ವಯಿಸುವಂಥ ವಿಚಾರವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಕ್ರಮೇಣ ಇತಿ ವಿಷಯ, ಯಾವುದನ್ನು ತಿಳ್ಕೊಳ್ಬೇಕು? ಕ್ರಮೇಣ ಅಂತ ವಿಶೇಷಣ ಹಾಕಿದ್ದಾರಲ್ಲಪ್ಪ, ಆದ್ದರಿಂದ ನಾವು ಹೀಗೆಂದು ತಿಳಿಯಬೇಕು ಅಂತ ಹೇಳಿದ್ರು. ಈಗ ಈ ಕ್ರಮೇಣ ಅಂತ ಇದ್ದಾರೆ ಇದೆಯಲ್ಲ, ಅದಕ್ಕೆ ಏನು ಸ್ವಾಮಿ ಅರ್ಥ? ಅಂದರೆ ಲೌಕಿಕವಾಗಿ ಸಾಮಾನ್ಯವಾಗಿ ಎಲ್ಲರೂ ಮಾಡಿಕೊಂಡಿರ್ತಕ್ಕಂಥದ್ದು ಏನು ಕ್ರಮೇಣ ಅಂದರೆ? ನೋಡಿ, ನಾವು ಬೆಳಗ್ಗೆ ಎದ್ದುಬಿಟ್ಟು ಏನು ಎಲ್ಲ ಕೆಲಸ ಕಾರ್ಯಗಳು ಶುರು ಮಾಡಿದ್ವಿ. ಶುರು ಮಾಡಿದ ಮೇಲೆ ಏನಾಯಿತು? ಸುಸ್ತಾಯಿತು, ವಿಶ್ರಾಂತಿ ಬಯಸ್ತು. ಆವಾಗ ಏನು ಮಾಡಿದ್ವಿ? ಮಲಗಿಕೊಂಡ್ವಿ. ಆ ಮಲಗಿದ ಅವಸ್ಥೆಯಲ್ಲಿ ಏನಾಯಿತು? ಸ್ವಪ್ನ ಬಂತು, ಆಮೇಲೆ ಸುಷುಪ್ತಿ ಆಯಿತು, ಆಮೇಲಿಂದೇನು ತಿರ್ಗಾ ಎದ್ದು ಕೆಲಸ ಕಾರ್ಯ ಮಾಡಿದ್ವಿ. ಅಂದ್ಮೇಲೆ ಏನಾಯಿತು? ಮೊದಲು ಜಾಗೃತ್ತು, ನಂತರ ಆ ಜಾಗೃತಿನ ಆಯಾಸದಿಂದ ಏನಾಯಿತು? ನಿದ್ರೆಗೆ ಹೋದ ಅವನು. ಆ ನಿದ್ರೆಯಲ್ಲಿ ಏನಾಯಿತು? ಅಲ್ಲಿ ದೃಶ್ಯ ಮತ್ತು ಅದೃಶ್ಯ ಎರಡೂ ಕೂಡ ಸ್ಥಿತಿ. ಅದು ದರ್ಶನ ಸ್ಥಿತಿ, ದರ್ಶನಾವಸ್ಥೆ ಮತ್ತು ಅದರ್ಶನಾವಸ್ಥೆ ಎರಡೂ ಕೂಡ ಯಾವಾಗ ಜಾಗೃತನ ಬಿಟ್ಟು ನಿದ್ರೆಗೆ ಹೋದ್ನೋ ಎರಡೂ ಅವಸ್ಥೆ ಇದೆ. ಆ ನಿದ್ರೆಯಲ್ಲಿ ಬರತಕ್ಕಂತಹ ದರ್ಶನಾವಸ್ಥೆಗೆ ಸ್ವಪ್ನ ಅಂತಲೂ, ಆ ನಿದ್ರೆಯಲ್ಲಿ ಬರತಕ್ಕಂಥ ಅದರ್ಶನಾವಸ್ಥೆಗೆ ತದಿ ನಿದ್ರೆ, ಗಾಢ ನಿದ್ರೆ ಅಂತಲೂ ಹೇಳ್ತಾರೆ ಅಷ್ಟೆ. ಹೌದಾನೆ? ಹೀಗೆ ದರ್ಶನಾವಸ್ಥೆಗಳು ಆ ನಿದ್ರೆಯಲ್ಲಿಯೂ ಇದೆ, ಜಾಗೃತನಲ್ಲಿಯೂ ಇದೆ ದರ್ಶನಾವಸ್ಥೆ. ಇದು ಇದೆಯಲ್ಲ, ಹೀಗೆ ಕ್ರಮ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಈ ಕ್ರಮ ಸರಿಯೇ? ಈ ಕ್ರಮದಿಂದ ಗೌಡಪಾದರು ಈ ಕ್ರಮೇಣ ಅಂತಂತ ಹಾಕಿದ್ದಾರೆ. ಈ ಅರ್ಥದಿಂದ ಅವರು ಕ್ರಮೇಣ ಅಂತ ಹಾಕಿದ್ದಾರಾ ಅಂತ ಅನ್ನುವುದನ್ನು ವಿಸ್ತಾರವಾಗಿ ವಿವೇಚನೆ ಮಾಡಿ ಹೇಳಿದ್ದಾರೆ ಸ್ವಾಮಿಪಾದರು. ಯಾತಕ್ಕೆ ಹೇಳಿದ್ದಾರೆ ಇಲ್ಲಿ? ಔಚಿತ್ಯ ಏನಿತ್ತು ಅಂದರೆ, ಬೇರೆಯವರ ದೃಷ್ಟಿಯಲ್ಲಿ, ಅಂದರೆ ಬೇರೆಯವರಂದರೆ ಬೇರೆ ಪಕ್ಷದವರು, ಅವರ ದೃಷ್ಟಿಯಲ್ಲಿ ಏನಾಗಿದೆ? ಈಗ ನೋಡಿ, ಬೌದ್ಧರೇ ತಗೊಳ್ಳಿ, ನೀವು ತಗೊಂಡ್ರೆ ಅವರು ಈ ಒಂದು ಅವಸ್ಥಾತ್ರಯ ಅಂತನ್ನೋದನ್ನಾಗಲಿ, ಅದನ್ನು ಒಂದು ಪ್ರತ್ಯೇಕ ಅವಸ್ಥೆ ಇರೋದಾಗಲಿ, ಅದರ ವಿಶ್ಲೇಷಣೆ ಮಾಡೋದಾಗಲಿ, ಅವೆಲ್ಲ ಏನು ಅವರು ತಗೊಂಡಿಲ್ಲ. ಅವ್ರಿಗೇನು ಅವರ ಪ್ರಕೃತ ಅಲ್ಲ ಅದು. ಅವ್ರಿಗೆ ಕೇವಲ ಬರೀ ವಿಜ್ಞಾನವನ್ನು ಕುರಿತೇ ಅವರು
ಅನ್ವೇಷಣೆ ಮಾಡಿದ್ರು, ಕಂಡುಕೊಂಡ್ರು, ಅದು ಬೇರೆ ವಿಚಾರ. ಅವರು ಪ್ರಕೃತ ಅಲ್ಲ. ಅವರ ಪಕ್ಷ ಏನಾಗಿದೆ, ಹೌದ್ರಿ ಜಾಗೃತಿ ಇದ್ದ, ನಿದ್ರೆ ಹೋದ, ಸುಷುಪ್ತಿ ಆಯಿತು, ಬಂದ, ಹೀಗೆ. ಬೇರೆಯವರು ಕೂಡ ಹಾಗೆ ತಿಳ್ಕೊಂಡಿದ್ದಾರೆ. ಇಲ್ಲೂ ಕೂಡ ಹಾಗೆ ಇದೆಯಾ ಅಥವಾ ಇಲ್ಲವಾ ಅಂಬತಕ್ಕಂಥ, ಇದ್ದರೆ ಏನಾಗುತ್ತೆ, ಈ ಥರ ದೋಷ ಬರುತ್ತೆ. ಆದ್ದರಿಂದ ಹೀಗಲ್ಲ ಎಂಬತಕ್ಕಂಥದ್ದು ತೋರಿಸ್ತಕ್ಕಂಥದ್ದು. ಇದು ಮಾಂಡೂಕ್ಯೋಪನಿಷತ್ತಿನ ಹೃದಯ. ಯಾಕೆ ಮಾಂಡೂಕ್ಯೋಪನಿಷತ್ತಿನಲ್ಲಿ ಪರಬ್ರಹ್ಮ ತತ್ವವನ್ನು 2 ರೂಪದಿಂದ ತಿಳಿಸಿಕೊಟ್ಟಿದ್ದಾರೆ. ಹೌದ್ ತಾನೆ? ಒಂದು ಕಾರ್ಯಕಾರಣ ಪ್ರಕ್ರಿಯೆ ಮತ್ತು ಇನ್ನೊಂದು ಅವಸ್ಥಾತ್ರಯ ಪ್ರಕ್ರಿಯೆ. ಅದರಲ್ಲೂ ಕೂಡ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಮುಖ್ಯವಾಗಿ ತೆಗೆದುಕೊಂಡು ಅದನ್ನು ವಿಶ್ಲೇಷಿಸಿ ಅದರ ಮೂಲಕ ಪರಬ್ರಹ್ಮ ತತ್ವನ ನಿರ್ಣಯ ಮಾಡಿದ್ದಾರೆ, ತುರಿಯ ತತ್ವವನ್ನು. ಹಾಗಾಗಿ ಏನಾಗಿದೆ, ಈ 3 ವಿಚಾರವನ್ನು, ಈ 3 ಅವಸ್ಥೆಗಳಿದೆಯಲ್ಲ, ಇದರ ಒಂದು ಕ್ರಮವನ್ನು ತಿಳ್ಕೊಳ್ಬೇಕಾದ್ದು ಅತ್ಯಂತ ಅವಶ್ಯಕ. ಯಾಕೆ ಬೇರೆಯವರು ಹೀಗೆ ಹೇಳ್ತಾರೆ, ನಾವು ಹೀಗೆ ಬಿಟ್ಬಿಟ್ರೆ ಅವ್ರಿಗೂ ನಮ್ಗೆ ವ್ಯತ್ಯಾಸ ಏನಾಯಿತು, ಮತ್ತೆ ನಿಶ್ರೇಯಸ ಅಂತಕ್ಕಂಥದ್ದು ಬರುತ್ತಾ ಬರೋಲ್ವಾ, ಇದನ್ನೆಲ್ಲ ವಿಚಾರ ಮಾಡಬೇಕಲ್ಲ. ಆ ಭಾಗವನ್ನು ವಿಚಾರ ಮಾಡಿದ್ದಾರೆ. ಇದನ್ನು ಕೇವಲ ಒಂದೇ ಒಂದು ವಾಕ್ಯದಲ್ಲಿ, ಒಂದಲ್ಲ 2 ವಾಕ್ಯದಲ್ಲಿ ಅವನು ಸರ್ವಜ್ಞ ಸರ್ವೋ ಭವತಿ ಅಂತ ಒಂದು ವಾಕ್ಯದಲ್ಲಿ ಉಪನಿಷತ್ತು ಹೇಳ್ತಾ ಇದೆ. ಎಲ್ಲಿ? ಮುಂಡಕದಲ್ಲಿ ಸರ್ವಜ್ಞ ಸರ್ವೋ ಭವತಿ ಅಂತ ಹೇಳಿದೆಯಲ್ಲ ಅಲ್ಲಿ ಮುಂಡಕದಲ್ಲಿ. ಮತ್ತು ಭಾಷ್ಯಕಾರರು ಕೂಡ ಅವರು ಇನ್ನೊಂದು 2-3 ವಾಕ್ಯ ಹೇಳಿಬಿಟ್ಟಿದ್ದಾರೆ. ಅದನ್ನು ವಿವೃತ್ತಿಕಾರರು ಸ್ವಾಮಿಪಾದರವರು 1 ಪೇಜ್ ಬರೆದಿದ್ದಾರೆ. ಅದಕ್ಕೆ ವಿವೃತ್ತಿ ಏನು ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ಇದನ್ನು ಸ್ವಲ್ಪ ಕ್ಷಮಿಸಬೇಕು, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಬೇಕು, ಹಿಂದಿನದನ್ನು ಜ್ಞಾಪಕ ಮಾಡ್ಕೊಂಡು ವಿಚಾರ ಮಾಡಬೇಕು. ಮಾಡೋಣ, ನಮಗೇನು ಹತ್ರ ಇಲ್ಲ, ಏನಿಲ್ಲ, ಮಾಡೋಣ. ಮುಂದಿನ ಭಾಗದಲ್ಲಿ ಈ ವಿಚಾರವನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.